ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೆಳ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಸಿಲು ಹೆಚ್ಚಾಗ್ತಾ ಇದೆ. ಇನ್ನು ಮುಂದೆ ದೇಹನ ತಂಪಾಗಿಟ್ಕೊಳ್ಳೋದು ತುಂಬಾ ಅಗತ್ಯ ಮತ್ತು ಅನಿವಾರ್ಯ. ಹಾಗೆ ಅದ್ರ ಜೊತೆಗೆ ಆರೋಗ್ಯವರ್ಧಕ ಹಾಗೆ ದೇಹಕ್ಕೆ ಫೈಬರ್ ಕಂಟೆಂಟ್ನ ಸೇರಿಸೋದು ತುಂಬಾ ಮುಖ್ಯ. ಹಾಗಾಗಿ ನಾನಿವತ್ತು ಕ್ಯಾರೆಟು ಮತ್ತು ನವಿಲುಕೋಸನ್ನು ಬಳಸಿ ಒಂದು ಕೋಸಂಬರಿನ ರೆಡಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತೇ ಇದೆ, ಕ್ಯಾರೆಟು ನವಿಲುಕೋಸಲ್ಲಿ ಹೇರಳವಾದ ಸಮೃದ್ಧವಾದಂಥ ಫೈಬರ್ ಕಂಟೆಂಟ್ ಇದೆ. ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಕಣ್ಣು ಚರ್ಮದ ಆರೋಗ್ಯನ ಸುಧಾರಿಸುವಲ್ಲಿ ಕ್ಯಾರೆಟು ತುಂಬಾ ಪ್ರಮುಖ ಪಾತ್ರ ವಹಿಸುವಂಥದ್ದು. ಕಣ್ಣಿಗೆ ಚರ್ಮಕ್ಕೆ ತುಂಬಾ ಹಿತ ಕ್ಯಾರೆಟು. ದಿನಕ್ಕೆ 1 ಕ್ಯಾರೆಟ್ ಆದರೂ ಸೇವನೆ ಮಾಡಬೇಕು. ಅದರಲ್ಲೂ ಗಡ್ಡೆಕೋಸನ್ನು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಕೋಶಗಳನ್ನ ಕೂಡ ಕೊಲ್ಲುತ್ತೆ. ಕ್ಯಾರೆಟ್ ಜ್ಯೂಸ್ ಸೌಂದರ್ಯವರ್ಧಕ ಕೂಡ. ಕ್ಯಾರೆಟ್ ಜ್ಯೂಸನ್ನು ಬಳಸಿ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೊಳ್ಬೋದು, ಫೇಸ್ ಪ್ಯಾಕ್ ಹಾಕ್ಕೊಳ್ಬೋದು. ಹಾಗೆ ಕಣ್ಣಿನ ಆರೋಗ್ಯಕ್ಕೆ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕ್ಯಾರೆಟು. ಹಾಗೆ ನವಿಲುಕೋಸು ಬಗ್ಗೆ ಹೇಳೋದಾದರೆ ರಕ್ತದೊತ್ತಡನ ನಿವಾರಿಸುತ್ತೆ, ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಜೊತೆಗೆ ಶುಗರ್ ಪೇಷಂಟ್ಸ್ ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ ಏನಿದ್ದಾರೆ ಅವರು ದಿನಕ್ಕೆ ಒಂದಾದ್ರೂ ನವಿಲುಕೋಸನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟೊಂದು ಆರೋಗ್ಯವರ್ಧಕಗಳನ್ನ ಬಳಸಿ ಒಂದು ಕೋಸಂಬರಿನ ಮಾಡೋಣ. ಜೊತೆಗೆ ಬೇಸಿಗೆ ಕಾಲ ಅಲ್ವಾ, ಇನ್ಮೇಲೆ ದೇಹ ಕೂಡ ತಂಪಾಗಿಟ್ಕೊಳ್ಳೋದು ತುಂಬಾ ಅನಿವಾರ್ಯ. ಈ 2 ತರಕಾರಿಗಳಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಬಿಳಿ ರಕ್ತ ಕಣಗಳನ್ನ ಹೆಚ್ಚು ಮಾಡುವಲ್ಲಿ ತುಂಬಾ ಸಹಕಾರಿ. ಅದರಲ್ಲೂ ಗಡ್ಡೆಕೋಸಲ್ಲಿ ಪೊಟ್ಯಾಷಿಯಂ ಹೇರಳವಾಗಿದೆ, ಹಾಗೆ ಫೈಬರ್ ಕಂಟೆಂಟ್ ಹೇರಳವಾಗಿರೋದ್ರಿಂದ ಮೂಳೆಗಳ ಆರೋಗ್ಯನ ಸದೃಢವಾಗಿಡುತ್ತೆ. ಮೂಳೆಗಳಿಗೆ ತುಂಬಾ ಒಳ್ಳೆಯದು ಗಡ್ಡೆಕೋಸು. ಅದರಲ್ಲೂ ಈ ತರಕಾರಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಹಾಗೆ ಕರುಳಿನ ಜೀರ್ಣಕ್ರಿಯೆನ ಹೆಚ್ಚು ಮಾಡಿ ಮಲಬದ್ಧತೆಯನ್ನು ಕೂಡ ತಡೆಗಟ್ಟುತ್ತೆ. ಏನಪ್ಪ ಒಂದು ಕೋಸಂಬರಿಗೆ ಇಷ್ಟೆಲ್ಲ ಹೇಳ್ತಾರೆ ಅಂತ ಅಂದ್ಕೊಳ್ಬೇಡಿ. ಎಷ್ಟೋ ಜನಕ್ಕೆ ತರಕಾರಿಯಿಂದ ಆಗೋ ಬೆನಿಫಿಟ್ಸ್ ಗೊತ್ತಿರಲ್ಲ. ಕೆಲವೊಂದು ತರಕಾರಿಗಳಂದ್ರೆ ಮೂಗು ಮುರಿತಿರ್ತಾರೆ. ಅದರಲ್ಲೂ ನವಿಲುಕೋಸು ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಆದರೆ ತುಂಬಾ ಆರೋಗ್ಯವರ್ಧಕ ನವಿಲುಕೋಸು. ಹಾಗಾಗಿ ಯಾವಾಗಲೂ ಸೌತೆಕಾಯಲ್ಲಿ ಕೋಸಂಬರಿನ ಮಾಡ್ತಾನೆ ಇರ್ತೀವಿ. ನಾವಿವತ್ತು ಗಡ್ಡೆಕೋಸು ಮತ್ತು ಕ್ಯಾರೆಟಿಂದ ಇವತ್ತು ಕೋಸಂಬರಿನ ಮಾಡೋಣ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ತಿನ್ನಲಿಕ್ಕೆ, ಮತ್ತು ದೇಹಕ್ಕೆ ತಂಪು ಕೂಡ. ಎರಡನ್ನೂ ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ಉಪ್ಪಾಕಿ ಒಂದು 10 ನಿಮಿಷ ನೆನೆಸಿಡಬೇಕಾಗುತ್ತೆ. ಯಾಕಂದರೆ ಎಲ್ಲ ತರಕಾರಿಗಳಿಗೂ ಇವತ್ತು ಕೆಮಿಕಲ್ ಬಳಸದೆ ಯಾವುದೇ ತರಕಾರಿನ ಬೆಳೆಯಲ್ಲ. ಹಾಗಾಗಿ ನೆನೆಸಿಟ್ಬಿಟ್ಟು ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡೋ ಪ್ರೊಸೀಜರ್ ಮಾತ್ರನೇ ತೋರಿಸ್ತೀನಿ, ಯಾರಿಗೂ ಬೋರ್ ಆಗಬಾರ್ದು ಅಂದ್ಬಿಟ್ಟು. ಹೆಸರುಬೇಳೆ ಕೂಡ 1 ಅವರ್ ಮುಂಚೆ ನೆನೆಸಿಟ್ಟಿದ್ದೆ, ನೋಡಿ ನೆಂದಿದೆ. ಹೆಸರುಬೇಳೆನ ಹಾಕ್ಕೊಳ್ತಿದ್ದೀನಿ. ಈಗ ಕ್ಯಾರೆಟು ಮತ್ತು ನವಿಲುಕೋಸನ್ನು ತುರಿದು ಇಟ್ಕೊಂಡಿದ್ದೀನಿ. ಈ ರೀತಿ ಒಂದು ಕೋಸಂಬರಿನ ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಎಲ್ಲರೂ ಈ ಥರ ಕೋಸಂಬರಿನ ಮಾಡಲ್ಲ, ಯಾಕೆಂದ್ರೆ ಸೌತೆಕಾಯಿದು ಎಲ್ಲರಿಗೂ ಇಷ್ಟ ಆಗುತ್ತೆ. ಆದರೆ ಇದು ಏನು ಚೆನ್ನಾಗಿರುತ್ತಪ್ಪ ಅಂದ್ಕೊಳ್ಬೋದು. ಅದಕ್ಕೆ ಒನ್ಸ್ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಿ. ಇನ್ನು ಮುಂದೆ ಪ್ರತಿನಿತ್ಯ ಕೋಸಂಬರಿ ಮಜ್ಜಿಗೆ ಎಲ್ಲ ಭಾಳ ಅನಿವಾರ್ಯ ದೇಹಕ್ಕೆ. ಯಾಕೆಂದರೆ ದೇಹ ಡಿಹೈಡ್ರೇಟ್ ಆಗ್ತಾ ಇರುತ್ತೆ, ನೀರಿನ ಅಂಶ ಹೆಚ್ಚಾಗಿ ಬೇಕು. ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ, ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹೆಚ್ಚಾಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕ್ತೀನಿ. ನೋಡಿ, ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು ಪುದೀನ. ನಿಜವಾಗ್ಲೂ ಎಲ್ಲ ಅಡುಗೆಗಳಿಗೂ ಬಳಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಿದ್ದೀನಿ. ನೋಡಿ, ಕೋಸಂಬರಿ ಪ್ರೊಸೀಜರ್ ಕಂಪ್ಲೀಟ್ ಆಯಿತು. ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ತಿನ್ಲಿಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ, ಯಾರೂ ಮೂಗು ಮುರಿಯೋ ಹಾಗಿರಲ್ಲ. ಮೊದಲು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಎಷ್ಟು ಈಸಿಯಾಗಿದೆ ಅಲ್ವಾ ಫ್ರೆಂಡ್ಸ್. ಪ್ರತಿನಿತ್ಯ ಯಾವುದಾದ್ರೂ ಒಂದು ಕೋಸಂಬರಿನ ಮಾಡಿ, ಮಜ್ಜಿಗೆನ ಮಾಡಿ. ಇನ್ನು ಮುಂದೆ ನೀರಿನ ಅಂಶ ದೇಹಕ್ಕೆ ಜಾಸ್ತಿ ಬೇಕು, ತುಂಬಾ ಬಿಸಿಲು ಜಾಸ್ತಿ ಆಗ್ತಾಯಿದೆ. ಇನ್ಮೇಲೆ ದೇಹಕ್ಕೆ ಊಟ ಕಡಿಮೆ ಕೇಳುತ್ತೆ, ನೀರಿನ ಅಂಶನ ಜಾಸ್ತಿ ಕೇಳುತ್ತೆ. ಹಾಗಾಗಿ ಕೋಸಂಬರಿನ ತಿನ್ನೋದ್ರಿಂದ ಬಾಯಾರಿಕೆ ಕೂಡ ಕಡಿಮೆ ಆಗುತ್ತೆ. ಎಲ್ಲ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆದಷ್ಟು ಮಡಿಕೆಯಲ್ಲೇ ಮಾಡಿಡೋದ್ರಿಂದ ತುಂಬಾ ತಂಪಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಮಡಿಕೆಯಲ್ಲೇ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಸಾಸಿವೆ, ಕರಿಬೇವು, ಹಾಗೆ ಒಂದು ಒಣಮೆಣಸಿನ್ಕಾಯಿನ ಹಾಕಿ ಒಂದು ಪಿಂಚ್ ಹಿಂಗನ್ನು ಹಾಕಿದ್ದೀನಿ. ಈ ಒಗ್ಗರಣೆನ ಅದಕ್ಕೆ ಸುರಿತಾ ಇದ್ದೀನಿ. ಜೊತೆಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಹಿಂಗನ್ನೆಲ್ಲ ಬಳಸಿದ್ದೀನಿ. ಒಗ್ಗರಣೆ ಮಾಡಿ
ಒಂದೆರಡು ನಿಮಿಷ ತಣ್ಣಗಾಗಿಸ್ಬಿಟ್ಟು ಇದರಲ್ಲಿ ಹಾಕ್ಕೊಳ್ಬೇಕು. ನೋಡಿ, ಕೋಸಂಬರಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಪ್ರತಿನಿತ್ಯ ಯಾವುದಾದ್ರೂ ಒಂದು ಕೋಸಂಬರಿನ ಅಥವಾ ಸಲಾಡ್ನ ಮಾಡಿ ಬಳಸ್ತಾ ಇರಿ. ಬೇಸಿಗೆ ಕಾಲ ಬಂತು. ಈ ಕೋಸಂಬರಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.